ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ ಕುರಿತಾಗಿ ರೈತರಿಗೆ ವಿಶೇಷವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಲಕ್ಷ್ಮಣ್ ಅವರು. ಇವರು ಅಭಿಯಂತರರು, ಎಂಜಿನಿಯರ್. ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ ಯಾವ ರೀತಿ ಉಪಯೋಗ ಇದೆ, ಎಷ್ಟು ಬೆಲೆ ಆಗುತ್ತೆ, ಜೊತೆಗೆ ರೈತರಿಗೆ ಎಲ್ಲೆಲ್ಲಿ ಲಭ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ನಮಸ್ಕಾರ. ಇದು ಬಂದು 10 ಲೀಟರ್ ಡ್ರೋನ್ ಅಂತ, 10 ಲೀಟರ್ ಕೆಪಾಸಿಟಿ ಡ್ರೋನ್ ಇದು. ಸೊ ಇದು ಬಂದು 2 ಬ್ಯಾಟ್ರಿ ಯೂಸ್ ಮಾಡಿಕೊಂಡು ನಾವು ಫ್ಲೈ ಮಾಡಿದರೆ 8 ನಿಮಿಷದಲ್ಲಿ 1 ಎಕರೆ ಕವರ್ ಮಾಡ್ಬೋದು. ಸೊ ಆಮೇಲೆ 1 ಟ್ಯಾಂಕಲ್ಲಿ 1 ಎಕರೆ ತನಕ ನಾವು ಸ್ಪ್ರೇ ಮಾಡ್ಬೋದು. ನೀವು 1 ಎಕರೆಗೆ ಎಷ್ಟು ಔಷಧ ಹಾಕ್ತಿರಲ್ಲ ಅಷ್ಟೇ ಔಷಧನ ಈ 10 ಲೀಟ್ರ್ ನೀರಲ್ಲಿ ಹಾಕಿ 1 ಎಕರೆಯಲ್ಲಿ 8 ನಿಮಿಷದಲ್ಲಿ ಸ್ಪ್ರೇ ಮಾಡ್ಬೋದು ಇದನ್ನು. ಸೊ ಇದೆಲ್ಲ ಪೂರ್ತಿ ಇದು ಆಟೋಮೆಟಿಕ್ಕಾಗಿ ಫ್ಲೈ ಆಗುತ್ತೆ. ಸೊ ನಾವು ನಿಮ್ಮ ಹೊಲದಾಗ ಯಾವ ಜಾಗದಾಗ ಸ್ಪ್ರೇ ಮಾಡಬೇಕು ಅಂತೇಳಿ ನಾವು ಬೌಂಡ್ರಿ ಫಿಕ್ಸ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಯಾವ ಸ್ಪೀಡಲ್ಲಿ ಹೋಗಬೇಕು ಅಂತ ಅದನ್ನೆಲ್ಲ ನಾವು ಮುಂಚಿತವಾಗಿ ಕೊಟ್ವಿ ಅಂತಂದರೆ ಆ ಸ್ಪೀಡಲ್ಲೇ ಹೋಗಿ ಸ್ಪ್ರೇ ಮಾಡಿಕೊಂಡು ವಾಪಸ್ ಬರುತ್ತೆ. ಸೊ ಇದನ್ನು ಹೊತ್ಕೊಂಡು ಹೋಗಿ ಸ್ಪ್ರೇ ಮಾಡೋಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ತಾನೇ ಹೋಗಿ ಸ್ಪ್ರೇ ಮಾಡ್ಕೊಂಬಂದು ಇದು ಕೊಡುತ್ತೆ ನಿಮಗೆ. ಅಂದರೆ 1 ಎಕರೆಗೆ ಬೇಕಾದಂಥ 10 ಲೀಟರ್ ಒಂದು ದ್ರಾವಣದಲ್ಲಿ ನೀರಿನಲ್ಲಿ ಅಷ್ಟು ಎಣ್ಣೆಯನ್ನು ಮಿಶ್ರಣ ಮಾಡಬೇಕು. ಇದು 1 ಎಕರೆಗೆ ನೀವು ಈಗ ಇದಕ್ಕೆ ಅಂತಾನೆ ಕೆಮಿಕಲ್ ಕಂಪ್ನಿಗಳು ಇದಕ್ಕಂತಾನೆ ಕೆಮಿಕಲ್ನ ರೆಡಿ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವ್ರು ಈಗೇನು ಇರೋ ಕೆಮಿಕಲ್ಸನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಈಗ 1 ಎಕರೆಗೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರಲ್ಲ ಅದನ್ನೇ 10 ಲೀಟರ್ ನೀರಲ್ಲಿ ಎಕ್ಸಾಂಪಲ್ 200 ml ಯೂಸ್ ಮಾಡ್ತಾ ಇದ್ದಾರೆ ಕೆಮಿಕಲ್ಲು. ಅವರು ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ತಾರೆ. ಇದರಲ್ಲಿ 10 ಲೀಟ್ರಲ್ಲಿ ಆ 200 ml ಹಾಕಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಈಗ ಇದು ರೈತರಿಗೆ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ ಲಭ್ಯತೆ ಆಗ್ಬೇಕಾದ್ರೆ ಕಾಸ್ಟ್ ಎಷ್ಟಾಗುತ್ತೆ, ಮತ್ತು ಜೊತೆಗೆ ರೈತರು ಇದನ್ನು ಬಳಸಲಿಕ್ಕೆ ಸಾಧ್ಯನಾ ಹೇಗೆ? ಸೊ ಇದ್ರ ಕಾಸ್ಟ್ ಬಂದು ಈಗ ಹೆಂಗಂತಂದರೆ ಈಗ ನಾವು 2 ವೀಲರ್ ತೊಗೊಂಡ್ರೆ ಅದಕ್ಕೆ ಹೆಂಗೆ ರಿಜಿಸ್ಟ್ರೇಷನ್ನು ಆಮೇಲೆ ಲೈಸೆನ್ಸು ಎಲ್ಲ ತೊಗೋತೀವೋ, ಸೊ ಈ ಡ್ರೋನ್ ಓಡಿಸ್ಬೇಕಂದ್ರೂ ಅದೇ ಥರನೇ ರೂಲ್ಸ್ ಇದೆ. ಈ ಡ್ರೋನಿಗೂ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅದನ್ನು ಓಡಿಸೋರಿಗೂ ಒಂದು ಲೈಸೆನ್ಸ್ ತೊಗೋಬೇಕು ಇದನ್ನು ಓಡಿಸೋದಕ್ಕೆ. ಅದೆಲ್ಲ ಬೇಕು ಅಂತಂದರೆ 10 ಲಕ್ಷ ರೂಪಾಯಿ ಒಂದು ಡ್ರೋನಿಗೆ ಆಗುತ್ತೆ. ಸೊ ಅದು ಬೇಡಪ್ಪ ಅಂತಂದರೆ ನಮಗೆ ನಾರ್ಮಲ್ ಆಗಿ ರೈತರು ಏನು ಮಾಡ್ಬೋದು ಅಂತಂದರೆ ಈಗ ಇದ್ರದ್ದೇ ಕಂಪ್ನಿಗಳು ಇದ್ದಾವೆ, ಅವರು ಕಸ್ಟಮೈರಿಂಗ್ ಅಂತ ಕೊಡ್ತಾರೆ, ಅಂದರೆ ಬಾಡಿಗೆ ಕೊಡ್ತಾರೆ. ಅದು ಬಂದು 400 ರೂಪಾಯಿಂದ 600 ರೂಪಾಯಿ ಎಕರೆ 1 ಎಕರೆ ತನಕ ಡಿಫ್ರೆಂಟ್ ಆಗಿ ರೇಟ್ಗಳಿದ್ದಾವೆ. ನೀವು ಹೆಂಗೆ ಎಕರೆ ಜಾಸ್ತಿ ಮಾಡಿದರೆ ಅಂದರೆ ಕಡಿಮೆ ರೇಟಲ್ಲಿ ವರ್ಕೌಟ್ ಮಾಡ್ತಾರೆ. ನೀವು ಬರೀ 10 ಎಕರೆ 5 ಎಕರೆ ಹಂಗೆ ಕರೆದ್ರೆ ಅಂದರೆ 600 ರೂಪಾಯಿ ಹಂಗೆ ತೊಗೋತಾರೆ. ಸೊ ನಿಮಗೆ ಬಾಡಿಗೆ ಕರೆಸಿ ಓಡಿಸೋದರಲ್ಲಿ ರೈತರಿಗೆ ತುಂಬ ಅನುಕೂಲ ಇದೆ. ಸೊ ತೊಗೊಳ್ಳೇಬೇಕು ಅಂತ ಏನಿಲ್ಲ. ಬಾಡಿಗೆ ಈಗ ಊರಿಗೆ ಒಬ್ಳಿಗೊಬ್ಬರು ತೊಗೊಂಡು ಯಾರಾದರೂ ಒಬ್ಬರು ತೊಗೊಂಡು ಇಟ್ಕೊಂಡ್ರು ಅಂತಂದರೆ ಅವು ಉಳಿದ ರೈತರು ಎಲ್ಲರೂ ಯೂಸ್ ಮಾಡ್ಕೋಬೋದು. ಇದನ್ನು ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರವನ್ನು ಯಾವ್ಯಾವ ಬೆಳೆಗಳಲ್ಲಿ ಬಹಳಷ್ಟು ಉತ್ತಮವಾಗಿ ಬಳಸ್ಬೋದು? ಇದು ಉತ್ತಮವಾಗಿ ಅಂತಂದರೆ ಭತ್ತಕ್ಕೆ ತುಂಬ ಅನುಕೂಲ ಇದೆ. ಯಾಕಂದರೆ ಅದರಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ನಡೆದಾಡೋದಕ್ಕೆ ಅದಕ್ಕೆ ಎಲ್ಲ ತುಂಬ ಕಷ್ಟ ಲೇಬರ್ಸಿಗೆ. ಸೊ ಅದರಲ್ಲಿ ತುಂಬಾ ಚೆನ್ನಾಗಿದೆ. ಅದು ಬಿಟ್ಟರೆ ಯಾವುದೇ ಥರದ ಕ್ರಾಪ್ಸ್ ಆಗಲಿ ನಾವು ಸ್ಪ್ರೇ ಮಾಡ್ಬೋದು. ಅಂಥ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಕ್ರಾಪಿಗೆ ಅಂತಿಲ್ಲ. ನೀವು ಹಾರ್ಟಿಕಲ್ಚರ್ ಕ್ರಾಪ್ಸ್, ಮಾವು, ಪಪ್ಪಾಯ ಆ ಥರ ಕ್ರಾಪ್ಸಿಗೂ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ಮದು ನಾರ್ಮಲಿ ಪ್ಯಾಡಿ, ಕಾಟನ್ನು, ಚಿಲ್ಲಿ ಆ ಥರ ರೆಡ್ ಗ್ರಾಮ್ ಯಾವುದೇ ಕ್ರಾಪ್ ಇರಲಿ ಎಲ್ಲ ಕ್ರಾಪಿಗೂ ಯೂಸ್ ಸೂಟೇಬಲ್ ಆಗಿ ಸ್ಪ್ರೇ ಆಗುತ್ತೆ. ಇದರ ನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ? ಯಾವ ರೀತಿ ನಿರ್ವಹಣೆ? ಒಬ್ಬ ರೈತ ತೊಗೊಂಡ್ರೆ ನಿರ್ವಹಣೆ ಅಷ್ಟೇ ಮುಖ್ಯ, ಏನೇನೋ ಇದಕ್ಕೆ ನಿರ್ವಹಣೆ ಮಾಡಬೇಕಾಗತ್ತೆ. ಮೇಂಟೆನೆನ್ಸು ಸ್ವಲ್ಪ ಇದೆ. ಈಗ ಫ್ಲೈ ಮಾಡಬೇಕಾದಾಗ ಓಡಿಸೋ ಚಾಲಿತ ತುಂಬ ಇದರಿಂದ ಓಡಿಸ್ಬೇಕು. ಎಲ್ಲಾದರೂ ಏನಾದರೂ ಡಿಕ್ಕಿ ಆಯಿತು ಬಡಿತು ಅಂತಂದರೆ ಇವು ಮೇಲ್ಗಡೆ ಇರೋ ಪ್ರೊಪೆಲ್ಲರ್ಸ್ ಅಂತಾರೆ, ಇವಕ್ಕೆ ಬ್ಲೇಡು, ಇವು ಮುರಿದೋಗುತ್ತೆ. ಸೊ ಆವಾಗ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಕಲಿತು ಲೈಸೆನ್ಸ್ ತೊಗೊಂಡು ಓಡಿಸೋರಿಗೆ ತುಂಬ ಅನುಕೂಲ. ಇಲ್ಲ ಅಂತಂದರೆ ತುಂಬ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ.
ಈ ನೋಡ್ರಿ, ಕೇಂದ್ರ ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ ಡ್ರೋನ್ ಬಳಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆಯನ್ನು. ಇದಕ್ಕೆ ಸರ್ಕಾರದ ಕೃಷಿ ಇಲಾಖೆಯಿಂದ ಅಥವಾ ಇಲಾಖೆಗಳಿಂದ ಏನಾದರೂ ಸಹಾಯಧನ ಸೌಲಭ್ಯಗಳು, ಸಬ್ಸಿಡಿ ಇದೆಯಾ? ಸಬ್ಸಿಡಿ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. FPOಗಳಿಗೆ ಒಂದಿಷ್ಟು, ರೈತರ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸಿಗೆ ಇಷ್ಟು, ಫಾರ್ಮರ್ಸಿಗೆ ಇಷ್ಟು ಅಂತ. ಸೊ ಅದು ಡಿಪೆಂಡ್, ಅದೇ ಹೇಳಿದ್ನಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅಂಥ ಕಂಪ್ನಿಯವ್ರಿಗೆ ಮಾತ್ರ ಸಬ್ಸಿಡಿನ ಕೊಟ್ಟಿದ್ದಾರೆ ಈಗ. ಸೊ ಆ ಕಂಪ್ನಿಯವರು ಸೆಂಟ್ರಲ್ ಗೌರ್ಮೆಂಟಿಂದ ಆ ಸರ್ಟಿಫಿಕೇಟ್ ತೊಗೊಂಡಿರಬೇಕು. ಅಂಥ ಕಂಪ್ನಿಯವ್ರಿಗೆ ಮಾತ್ರ ಸಬ್ಸಿಡಿನ ಕೊಟ್ಟಿದ್ದಾರೆ. FPOಗಳಿಗೆ ಒಂದು 70%, ಇನ್ಸ್ಟಿಟ್ಯೂಷನ್ಸಿಗೆಲ್ಲ ಒಂದು 70%, ಸೊ ಫಾರ್ಮರ್ಸಿಗೆ 50%, ಆ ಥರ ಕೊಟ್ಟಿದ್ದಾರೆ. ಯಾಕಂದರೆ ಇದು ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋ ಟೆಕ್ನಾಲಜಿ. ಸೊ ಇನ್ನೂ ರಿಸರ್ಚ್ ಎಲ್ಲ ನಡೀತಾ ಇದೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಈಗ ಇದನ್ನು ಪ್ರೋತ್ಸಾಹ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರೋತ್ಸಾಹ ಮಾಡಿ ಇಷ್ಟು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಾಗಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಸಂಶೋಧನೆ ಅಂತ ಹೇಳಿದ್ರೆ, ಡ್ರೋನನ್ನು ಕೃಷಿಯಲ್ಲಿ ಸಿಂಪರಣೆಗಾಗಿ ಮಾತ್ರ ಬಳಸ್ಬೋದಾ, ಮತ್ತು ಬೇರೆ ಯಾವ ಚಟುವಟಿಕೆಗಳಿಗೆ ಡ್ರೋನನ್ನು ಕೃಷಿಯಲ್ಲಿ ಬಳಸ್ಬೋದು? ತುಂಬ ಚಟುವಟಿಕೆಗಳಿದ್ದಾವೆ. ಏನಂತಂದರೆ, ನಿಮ್ಮ ಈ ಕ್ರಾಪ್ ಮ್ಯಾನೇಜ್ಮೆಂಟ್ ಅಂತ ಇರ್ತದೆ, ಅಂದರೆ ಪೆಸ್ಟ್ ಎಷ್ಟಿದೆ ಅದನ್ನೆಲ್ಲನೂ ನಾವು ಕೂತ್ಕೊಂಡಲ್ಲೇ ಅನಾಲಿಸಿಸ್ ಮಾಡೋದಕ್ಕೆ ಕ್ಯಾಮ್ರಾ ಡ್ರೋನ್ ಅಂತ ಬರುತ್ತೆ, ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್ ಅಂತ ಬರುತ್ತೆ. ಸರ್ವೆ ಮಾಡಲಿಕ್ಕೆ, ಆಮೇಲೆ ಎಲ್ಲಿ ರೋಗ ಇದೆ, ಎಷ್ಟು ರೋಗ ಇದೆ ಅಂತ ಕಂಡುಹಿಡಿಯೋದಕ್ಕೂ ಡ್ರೋನ್ಗಳಿದ್ದಾವೆ. ಅದು ಒಂದಿದೆ. ಆಮೇಲೆ ನೀವು ಗೊಬ್ಬರ ಉಗ್ಗೋದು, ಯೂರಿಯಾನೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ, ಅದಕ್ಕೂ ಡ್ರೋನ್ ಇದೆ, ಅದನ್ನು ಮಾಡ್ಬೋದು. ಆಮೇಲೆ ಈಗ ಈ ಫಾರೆಸ್ಟ್ಗಳಲ್ಲೆಲ್ಲ ಇದು ಸೀಡ್ನ ಶೂಟ್ ಮಾಡ್ತಾರೆ, ಅಂದರೆ ಬೀಜಗಳನ್ನು ಶೂಟಿಂಗ್ ಮಾಡಿ ಕೆಳಗಡೆ ಇದು ಹೋಗುತ್ತೆ, ಭೂಮಿ ಒಳಗಡೆ ಒಂದು 5 ಸೆಂಟಿಮೀಟ್ರ್ ಒಳಗಡೆ ಹೋಗೋಂಗೆ. ಆ ಥರ ಡ್ರೋನ್ಸು ಇದ್ದಾವೆ, ತುಂಬ ಏನೇ ಇದೆ. ನೀವು ಈಗ ಹೆಂಗಂತಂದರೆ, ಈ ಕ್ಯಾಮ್ರಾ ಡ್ರೋನಲ್ಲಿ ಮೇಲಿಂದ ಹೋಗಿ ಫೋಟೋ ತೆಗಿಯುತ್ತೆ. ಸೊ ಅದನ್ನು ಕಂಪ್ಯೂಟ್ರಲ್ಲಿ ಅನಾಲಿಸಿಸ್ ಮಾಡ್ತೀವಿ, ಯಾವ ಜಾಗದಾಗ ಪೆಸ್ಟ್ ಜಾಸ್ತಿ ಇದೆ ಅಂತ. ಅದನ್ನು ತೊಗೊಂಬಂದು ಆ ಡಾಟಾನ ಈ ಸ್ಪ್ರೇಯಿಂಗ್ ಡ್ರೋನಿಗೆ ನಾವು ಇನ್ಪುಟ್ ಹಾಕಿ ಕೊಟ್ಟರೆ, ಇದು ಹೋಗಿ ನಾವು ಯಾವ ಜಾಗದಾಗ ಸ್ಪ್ರೇ ಮಾಡ್ಬೇಕಂತ ಹೇಳ್ತೀವಲ್ಲ, ಆ ಜಾಗದಾಗ ಅಷ್ಟೇ ಸ್ಪ್ರೇ ಮಾಡಿ ಬರುತ್ತೆ. ಸೊ ಅದರಿಂದ ಕೆಮಿಕಲ್ ಉಳಿಯುತ್ತೆ, ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಚಲೋ ಇದ್ದಿದ್ದ ಕಡೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ಅದರಿಂದ ರೈತರಿಗೆ ಕೆಮಿಕಲ್ ರೊಕ್ಕನೂ ಉಳಿಯುತ್ತೆ, ರೊಕ್ಕ ಕಾಸ್ಟ್ ಕಡಿಮೆ ಆಗುತ್ತೆ, ಕೆಮಿಕಲ್ ಕಾಸ್ಟು. ಆಮೇಲೆ ನಾವು ಕೆಮಿಕಲ್ ಇಂಟೇಕ್ ಮಾಡೋದು ಕಡಿಮೆ ಆಗುತ್ತೆ. ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಈಗ ಮುಖ್ಯವಾಗಿ ಕೆಲವೊಂದು ಸಿಂಪರಣೆ ಮಾಡಲಿಕ್ಕೆ ಭಯಂಕರವಾದ ಗಾಳಿ ಇರುತ್ತೆ, ಅಂಥ ಸಂದರ್ಭದಲ್ಲಿ ಡ್ರೋನ್ ಹೇಗೆ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಂತೀರ? ಹೇಗೆ? ಸ್ವಲ್ಪ ಗಾಳಿ ತುಂಬ ಜಾಸ್ತಿ ಇದ್ದಾಗ ಅವಾಯ್ಡ್ ಮಾಡಬೇಕು, ಯಾಕಂದರೆ ಇದು ಮೇಲ್ಗಡೆಯಿಂದ ಸ್ಪ್ರೇ ಆಗ್ತಾ ಇರುತ್ತೆ. ಆಮೇಲೆ ತುಂಬ ಅಲ್ಟ್ರಾ ಲೋ ವಾಲ್ಯೂಮ್ ಸ್ಪ್ರೇ ಆಗುತ್ತೆ, ಕಣಗಳು ಬಹಳಷ್ಟು ತುಂಬ ಚಿಕ್ಕ ಇರುತ್ತೆ, ತುಂಬಾ ಚಿಕ್ಕದಿರುತ್ತೆ. ಸೊ ಅದು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇದು ಗಾಳಿ ಇರಲಾರ್ದ ಸಮಯದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ. ಅದು ಬಿಟ್ಟರೆ ಅದಕ್ಕೆ ಗೈಡ್ಲೈನ್ಸ್ ಪ್ರಕಾರ ಮಿನಿಮಮ್ ಅಂದರೆ 10 km/h ಗಾಳಿ ಇತ್ತು ಅಂತಂದರೆ ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಅವಾಯ್ಡ್ ಮಾಡೋದು ಬೆಟ್ರ್. ಮಾಡಿದ್ದನ್ನು ವೇಸ್ಟ್ ಆಗ್ಬಿಡುತ್ತೆ. ಹೇಗೆ ಇದನ್ನು ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ರೈತರು ಈಗಾಗಲೇ ಬಳಸಲಿಕ್ಕೆ ಮುಂದೆ ಬಂದಿದ್ದಾರಾ, ಅಥವಾ ಏನಾದರೂ ರೈತ ಉತ್ಪಾದಕ ಕಂಪ್ನಿಗಳು ಇದನ್ನು ಡ್ರೋನನ್ನು ತೆಗೆದುಕೊಂಡು ಕಾರ್ಯಾಚರಣೆ ಮಾಡ್ತಿದ್ದಾವೆ ರಾಯಚೂರು ಜಿಲ್ಲೆಯಲ್ಲಿ? ತುಂಬ ಜನ ಮಾಡಿಸ್ತಾ ಇದ್ದಾರೆ ರೈತರು ಆಲ್ರೆಡಿ. ಯಾದಗಿರಿ ಆಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತುಂಬ ಕಡೆ ರೈತರು ಲಿಂಕ್ ಸ್ಕೋರಲ್ಲಿ ರೈತರೇ ತೊಗೊಂಬಂದು ಇಟ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದಾರೆ, ಕಸ್ಟಮರಿಗೆ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನಮ್ಮ ಯೂನಿವರ್ಸಿಟಿಯಿಂದನೂ ಕೂಡ ಇದನ್ನ ಬಾಡಿಗೆ ಕೊಡ್ತಾ ಇದ್ದೀವಿ ರೈತರಿಗೆ. ಇದನ್ನು ತೊಗೊಂಡೋಗಿ ಸ್ಪ್ರೇ. ಹೇಗೆ ನಿಮ್ಮ ವಿಶ್ವವಿದ್ಯಾಲಯದಿಂದ ಹೇಗೆ ಕೊಡ್ತಾ ಇದ್ದೀರಿ? ಬಾಡಿಗೆ ರೇಟ್ ಅದು ಎಷ್ಟಿದೆ? ಹೇಗೆ? 600 ರೂಪಾಯಿ 1 ಎಕರೆಗೆ ಆಗುತ್ತೆ. ಫೋನ್ ಮಾಡಿ ಇದು ಮಾಡಿದರೆ ಅವ್ರು ಬಂದು, ನೀವೇ ಇಂಜಿನಿಯರ್ ಬಂದು ಅದನ್ನು ಮಾನಿಟರ್ ಮಾಡಿ ಸಿಂಪರಣೆ ಮಾಡಿ ಕೊಡ್ತೀರಿ? ಹೌದು. ಅಂದರೆ ಎಲ್ಲ ಬೆಳೆಯಲ್ಲೂ ಉಪಯೋಗ ಮಾಡ್ಬೋದು ರೈತರದನ್ನ? ಎಲ್ಲ ಬೆಳೆಯಲ್ಲೂ ಉಪಯೋಗ ಮಾಡ್ಬೋದು. ಏನಿದ್ರ ಪ್ರಾಮುಖ್ಯತೆ ಏನು? ಯಾಕೆ ಈಗ ಸಿಂಪರಣೆ ಯಂತ್ರಗಳು ಸಾಕಷ್ಟು ಬಂದಿದ್ದಾವೆ, ಹೈ ಪವರ್ ಸಿಂಪರಣೆ ಯಂತ್ರ ಬಂದವೆ, ಟ್ರ್ಯಾಕ್ಟರ್ ಚಾಲಿತ ಸಿಂಪರಣೆ ಯಂತ್ರಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಈಗ ಟ್ರ್ಯಾಕ್ಟರ್ ಮೌಂಟೆಡ್ ಅದರಿಂದ ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೂ ಮಾಡೋದಕ್ಕೂ ಇದಕ್ಕೂ ಏನು ರೈತರಿಗೆ ಇದರಿಂದ ಉಪಯೋಗ ಆಗಬೇಕು? ನೋಡ್ರಿ, ಈಗ ತುಂಬ ಸ್ಪ್ರೇಯರ್ಗಳು ಇದ್ದಾವೆ ಆಲ್ರೆಡಿ. ಈ ಎಕ್ಸಾಂಪಲ್ಲು ಮ್ಯಾನ್ಯುವಲ್ ಸ್ಪ್ರೇ ಇದೆ, ಅದರಲ್ಲಿ ಲೇಬರ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೇಬರ್ಸ್ ಮೇಲೆ ಸ್ಪ್ರೇ ಆಗೋದು, ಅವರಿಗೆ ಹೆಲ್ತ್ ಕಾನ್ಷಿಯಸ್ ಆಗಿ ಇದಾಗುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಟ್ರ್ಯಾಕ್ಟರ್ ಸ್ಪ್ರೇಯರ್ಸ್ ಬರುತ್ತೆ. ಆ ಟ್ರ್ಯಾಕ್ಟರ್ ಸ್ಪ್ರೇಯರ್ಸ್ ಬಂದು ಮಳೆ ಬಂದಾಗ ಟ್ರ್ಯಾಕ್ಟರ್ಗಳು ಒಳಗಡೆ ಹೋಗೋದು ಕಷ್ಟ. ಅದಾದಮೇಲೆ ತುಂಬ ಡೆನ್ಸ್ ಆಗಿ ಬೆಳ್ಕೊಂಡಾಗ ಒಳಗಡೆ ಹೋಗೋದು ಕಷ್ಟ. ಮನುಷ್ಯರು ಒಳಗೋಗಿ ಸ್ಪ್ರೇ ಮಾಡೋದು ಕಷ್ಟ. ಅಂಥ ಟೈಮಲ್ಲಿ ಡ್ರೋನ್ ಸ್ಪ್ರೇಯಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾವು ಡ್ರೋನ್ ಸ್ಪ್ರೇಯರ್ ಯೂಸ್ ಮಾಡಿಕೊಂಡು ಒಂದು ಬದಿಯಲ್ಲಿ ನಿಂತು ಸ್ಪ್ರೇ ಮಾಡಿದರೆ ಒಳಗಡೆ ಹೋಗೋದೇ ಬೇಕಾಗಿಲ್ಲ, ಒಳಗಡೆ ಹೋಗೋದೇ ಬೇಕಾಗಿಲ್ಲ. ಸೊ ತಾನೇ ಹೋಗಿ ಸ್ಪ್ರೇ ಮಾಡ್ಕೊಂಡು ಬರುತ್ತೆ. ಸೊ ಅಂಥ ಇದರ ಹೊಲದಲ್ಲಿ ತುಂಬ ಯೂಸ್ ಆಗುತ್ತೆ.
ನೀವು ತರಬೇತಿ ಏನಾದರೂ ಕೊಡ್ತಾ ಇದ್ದೀರಿ, ಅದನ್ನು ಬಳಸೋ ತರಬೇತಿಯನ್ನು ರೈತರಿಗೆ? ಇಲ್ಲಿ ತರಬೇತಿ ಯಾವುದೇ ಥರ ತರಬೇತಿ ಕೊಡೋಕ್ಕಾಗಲ್ಲ. ಇದನ್ನು ತರಬೇತಿ ತೊಗೊಳೋದಕ್ಕೆ ಅಂತಲೇ ಇನ್ಸ್ಟಿಟ್ಯೂಷನ್ ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನಿಂದ ಕೆಲವೊಂದು ಇನ್ಸ್ಟಿಟ್ಯೂಷನ್ ಮಾಡಿರ್ತಾರೆ, ಅಲ್ಲೇ ಹೋಗಿ ತರಬೇತಿ ತೊಗೊಂಡು ಅಲ್ಲೇ ಲೈಸೆನ್ಸ್ ತೊಗೋಬೇಕಾಗುತ್ತೆ. ಒಳ್ಳೆಯದು ಲಕ್ಷ್ಮಣ್ ಅವರೇ, ಡ್ರೋನ್ ಯಂತ್ರವನ್ನು ಸಿಂಪರಣೆಗೆ ಬಳಸಲಿಕ್ಕೆ ಯಾವ ರೀತಿ ಉಪಯೋಗ ಇದೆ ಅಂತಕ್ಕಂಥ ವಿಚಾರ ರೈತರಿಗೆ ತಿಳಿಸಿಕೊಡೋದಕ್ಕೆ ರೈತರ ಪರವಾಗಿ ಧನ್ಯವಾದ. ತಮಗೆ ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರದ ಕುರಿತು ಅಭಿಯಂತರರಾದ ಲಕ್ಷ್ಮಣ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. हर जोखिम से निकल कर फसल आए, सुरक्षित हो जाए,